ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದೇವೇಗೌಡರ ಆದಿಯಾಗಿ ಎಲ್ಲ ಗಣ್ಯಾತಿಥಿಗಳಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಮತ್ತೆ ನಾವು ಅದನ್ನೇ ಹೇಳ್ತಾ ಇದ್ದೇವೆ. ಆ ಭಾಗದಲ್ಲಿ ನೀವು ಬಹುದೂರ ಕುಳಿತಿರುವಂತವರು ಈ ಭಾಗಕ್ಕೆ ಬರಬಹುದು, ಬಂದು ಕುಳಿಸ್ಕೊಂಡು ಜಾತ್ಯತೀತ ಜನತಾದಳ ಪಕ್ಷ ಹೆಮ್ಮೆಯ ಮಾಜಿ ಪ್ರಧಾನಿಗಳು ದೇವೇಗೌಡಜಿ ಅವರ ಒಂದು ದಿವ್ಯ ಮಾರ್ಗದರ್ಶನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂತಹ ಕುಮಾರಣ್ಣರವರ ದಿವ್ಯ ಸಾರಥ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಅದ್ಭುತವಾದ ಪರಿಕಲ್ಪನೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವಿಜಯದ ಧ್ವನಿಯನ್ನು ಮೊಳಗಿಸ್ತಾ ಸಾಗಿ ನಮ್ಮೆಲ್ಲರ ಸುಭದ್ರತೆಗಾಗಿ ರೈತರ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾಗಿ ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಹಾಗೆ ಭಾರತದ ಪ್ರಧಾನಿಗಳಾಗಿದ್ದಂತಹ ಸಂದರ್ಭದಲ್ಲಿ ನೀಡಿದಂತಹ ಕೊಡುಗೆ ನಮ್ಮ ಈ ಭಾಗದ ಜನರಿಗೆ ಏನೇನು ಅಂತ ತಿಳಿಸುವಂತಹ ಒಂದು ಕಿರು ಹೊತ್ತಿಗೆ ಈಗ ಬಿಡುಗಡೆ ಆಗ್ತಾ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೊದಲನೇ ಘಟ್ಟದ ಮೊದಲನೇ ಹಂತ ನಿಂತಿದ್ದಂತಹ ಸಂದರ್ಭದಲ್ಲಿ ಅದನ್ನು ಮನಗಂಡು ಅದಕ್ಕೆ ಪುನರ್ ಆರಂಭ ಮಾಡಿದವರು ನಮ್ಮ ದೇವೇಗೌಡರೇ. ಹಾಗಾಗಿಯೇ ಈ ಭಾಗದ ಭಗೀರಥ ಅಂತ ಅವರನ್ನ ಕರೆಯುವಂಥದ್ದು. ನಾರಾಯಣಪುರ ಬೆಳಗಡೆ ಕಾಲುವೆ, ದೇವಗಿ ಶಾಖಾ ಕಾಲುವೆ, ಇಂಡಿ ಶಾಖಾ ಕಾಲುವೆ ಕಾಮಗಾರಿಗಳನ್ನ ಕೂಡ ಯಶಸ್ವಿಗೊಳಿಸಿದ್ದು ನಮ್ಮ ದೇವೇಗೌಡರು. ಘಟಪ್ರಭಾ ಎಡದಂಡೆ ಕಾಲುವೆ ಆಧುನೀಕರಣದ ದುಬಾರಿಗಳು ನಮ್ಮ ಕುಮಾರಣ್ಣವರು ತಂದೆಯ ಹಾದಿಯಲ್ಲೇ ಮುಂದೆ ನಮ್ಮೆಲ್ಲರ ಭವಿಷ್ಯದ ನಾಯಕರು ರಾಜ್ಯ ಯುವ ಘಟಕದ ಅಧ್ಯಕ್ಷ ಬಹುಶಃ ಇವತ್ತಿನ ಈ ಒಂದು ಸಮಾವೇಶ ಪ್ರಾರಂಭವಾದಾಗ
ಒಂದು ಕಿರುಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಶ್ರೀಮತಿ ದೇವೇಗೌಡರು ಸಾಹೇಬರು ಯಾವ ರೀತಿ ಅವರ ಹೋರಾಟದ ಬದುಕನ್ನ ಇವತ್ತು ಆನಂದವಾಗಿ ಗಿಫ್ಟ್ ರಿಲೀಸ್ ಮಾಡ್ತಿರ್ತಾರೆ, ಆನಂದವಾಗಿ ಮಾಡ್ತಾರೆ. ವೋಟ್ ಕೇಳಿದ್ರೆ ಕುಮಾರಣ್ಣ 25,000 ಕೋಟಿ ಸಾಲ ಮನ್ನಾ ಮಾಡಿ ಗ್ರಾಮ ವಾಸ್ತವ ಮಾಡಿದರೆ ಗ್ಯಾರಂಟಿ 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 ಈಗ ಗ್ಯಾರಂಟಿ ಶಾಶ್ವತವಾಗಿ ದುಡಿಯುವ ಕೈಗೆ ಶಕ್ತಿನ ತುಂಬುವ ನನ್ನ ರೈತ ಏನಾಗಿದೆ ಬೆಳೀತದೆ, ಕೊಡುತ್ತದೆ. ನೀಡುವ ಕೈ ಇದು ಕೇಳುವ ಕೈಯಲ್ಲ. ಯಾವ ರೈತ ಇದ್ದಾರೆ ದುಡಿತಾನೆ, ಹೋರಾಟ ಮಾಡ್ತಾನೆ, ಅವನಿಗೆ ನೀರು ಗೊಬ್ಬರ ಸಕಾಲದಲ್ಲಿ ಸಾಲ ವ್ಯವಸ್ಥೆ ಮಾಡಿ ನಿಮ್ಮನ್ನೇನು ಕೇಳಿ ಆ ಕೆಲಸವನ್ನು ಮಾಡಲಿಕ್ಕೆ ಏನು ಹೋರಾಟ ಮಾಡಿದ್ದೇನೆ ಅಂತೇಳಿ 46 ಪುಟ ನಮ್ಮ ಯುವಕರು ದಯಮಾಡಿ ಈ ಪುಸ್ತಕ ತಗೊಂಡು ಓದು. ಜವಾಬ್ದಾರರು ಅವ್ರನ್ನ ಅಪಾಯಿಂಟ್ ಮಾಡಿದಾಗ ಮಣದುತ್ತ ಅಧ್ಯಕ್ಷನಾಗಿಲ್ಲ, ಮುತ್ತಪ್ಪು ನಡೆಯ 56,000 ಶಿಕ್ಷಕರು ನೇಮಕ ಮಾಡ್ತಾ ಇವತ್ತು ಸರ್ಕಾರದಲ್ಲಿ ಸುಮಾರು 76,000 ಉದ್ಯೋಗದ ಒಂದು ಶಿಕ್ಷಕರಿಗೆ ಇಲ್ಲ ಅಂತಕ್ಕಂಥದ್ದು ಏನಿದೆ. 3 ವರ್ಷ ಆಯ್ತು ಸರ್ಕಾರ ಏನು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಯಲ್ಲಿ ಸಭೆ ಕಲಬುರಗಿಯಲ್ಲ ಯಾದಗಿರಿಯಲ್ಲಿ ಸಣ್ಣ ಯಾದಗಿರಿನಲ್ಲಿ ಒಂದು ಸಭೆ ಭಾಗವಹಿಸ್ತಾರೆ. ಖರ್ಗೆ ಅವರು ಹೇಳ್ತಾರೆ, ನಮಗೆ ಸಿಂಗಾಪುರ ಮಾಡಬೇಡಿ, ಇಲ್ಲಿ ಮೈಸೂರು ಮತ್ತು ಕನ್ನಡಪುರ ಏನು ಮಾಡಿದ್ದೀರಿ ಅಷ್ಟು ಕೆಲಸ ಮಾಡಿಕೊಂಡು ಸಾಕು ಅಂತ ಹೇಳ್ತಾರೆ. ಹಲವಾರು ರಾಜಕಾರಣಿಗಳು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ನಮಗೆ ಬೇರೆ ಅರ್ಥವಿದೆ ಅಂತಕ್ಕಂಥ ಒಂದು ಕೂಗುಮಂತ್ರ ಮಾಡ್ತಕ್ಕಂಥದ್ದೇನಿದೆ. ಆ ಕೂಗನ್ನು ಹಾಕ್ತಕ್ಕಂಥವರೇ ಉತ್ತರ ಕರ್ನಾಟಕದ ಶತ್ರುಗಳು ಅಂತಕ್ಕಂಥದ್ದನ್ನು ಮನಗಂಡು ನೀವು ಖರ್ಗೆ ಎಷ್ಟು ವರ್ಷ ಶಾಸಕರಿದ್ದರು, ಎಷ್ಟು ವರ್ಷ ಮಂತ್ರಿಗಳಿದ್ದರು, ಈಗ ಅವರ ಮಗ ಎಷ್ಟು ವರ್ಷದ ಶಾಸಕರು, ಎಷ್ಟು ವರ್ಷ ಮಂತ್ರಿಗಳಿದ್ದಾರೆ. ಯಾತಕ್ಕೆ ನೀವು ಮೈಸೂರಿನ ಅಭಿವೃದ್ಧಿ ಕನ್ನಡದ ಅಭಿವೃದ್ಧಿಯನ್ನು ನೀವು ಮಾಡಲಿಕ್ಕಾಗಲಿಲ್ಲ? ಯಾರು ನಿಮ್ಮ ಮಾಡಬೇಡಿ ಅಂತ ಹೇಳಿದ್ರು? ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ ಯಾರು ಗೋವಿಂದರಾವ್ ಅಂತ ಹೇಳಿ ಗೋವಿಂದರಾವ್ ಅವರ ಮುಖಾಂತರ ಒಂದು ಕಮಿಟಿ ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಪಡೆಯತಕ್ಕಂಥದ್ದನ್ನು ಈಗಿನ ಸರ್ಕಾರ ಏನು ಕೇಳಿದೆ ನಿನ್ನೆ ದಿನ ಕೊಟ್ಟಿದ್ದಾರೆ. ಯಾವ ನಂಜುಂಡಪ್ಪ ವರದಿ 2002-2003 ಅವರೇನು ಕೊಟ್ಟಿದ್ರು, ಯಾವ ಜಿಲ್ಲೆಗಳಲ್ಲಿ ಹಿಂದುಳಿದವರು, ಅತ್ಯಂತ ಹಿಂದುಳಿದವರು, ಮಧ್ಯಮವಾಗಿ ಹಿಂದುಳಿದವರು ಕೊಟ್ಟಿದ್ರು. ಉತ್ತರ ಕರ್ನಾಟಕ ಭಾಗಕ್ಕೆ ಹಿಂದುಳಿದಿರ್ತಕ್ಕಂಥದ್ದಕ್ಕೆ ಹಣ ಕೊಡಬೇಕು ಅಂತಕ್ಕಂಥ ಹೇಳಿದ್ರು. ಪ್ರಥಮವಾಗಿ ನಾನು ವಿಶೇಷವಾದಂಥ ಅನುದಾನವನ್ನ 2006 ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿಯಾಗಿದ್ದಾಗ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೆ. ನಾವು ಅನ್ಯಾಯ ಮಾಡಿದ್ದೀವಿ ಅವರಿಗೆ. ಉತ್ತರ ಕರ್ನಾಟಕ ಜನತೆ ನಮ್ಮಿಂದ ಅನ್ಯಾಯ ಆಗಿದೆ.
ಯಾವ ಮನುಷ್ಯ ಯಾವ ಪಾರ್ಟಿ ಎತ್ತರಕ್ಕೆ ಬೆಳೀತದ ಅವತ್ತು ಟೀಕಾ ಹೆಚ್ಚಾಗ್ತದ ಬಂಧುಗಳೇ. ಇವತ್ತಿನ ಕಾಂಗ್ರೆಸ್ಸಿನ ಪಕ್ಷದವರು ಬೇರೆ ಪಾರ್ಟಿ ಬೀಜ ಯಾವುದಕ್ಕೂ ಟೀಕಾ ಇಲ್ಲ. ಏನ್ ಟೀಕಾ ಮಾಡಿದ್ರು ಜನತಾದಳಕ್ಕ ಅದನ್ನು ನಾವು ಬಹಳ ಸ್ವಾಭಿಮಾನದಿಂದ ತಗೋಬೇಕು. ಯಾಕಂದ್ರೆ ಜನತಾದಳ ಎತ್ತರಕ್ಕೆ ಬೆಳಿಲಾಕತ್ತದ, ಸಂಘಟನೆ ಆಗತ್ತದ ಅಂತೇಳಿ ಇವತ್ತು ಅವರು ಟೀಕಾ ಮಾಡಾಕತ್ತಾರ ಬಂಧುಗಳೇ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಿದ್ದಾಗ ಆ ಅಧಿಕಾರವನ್ನು ಧಿಕ್ಕರಿಸಿ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ನೀರಾವರಿ ಯೋಜನೆ ಆಲಮಟ್ಟಿ ಡ್ಯಾಮ್ ಮಾಡಿರ್ಲಿಲ್ಲ ಅಂದ್ರೆ ಇವತ್ತು ನೀವು ಎಲ್ಲ ಕನಲ್ಗಳು ನೀರು ಬರ್ತಿದ್ದಿಲ್ಲ ಬಂಧುಗಳೇ. ಅವತ್ತಿನ ದಿವಸ ಏನು ಕೋಯಲೇಷನ್ ಗೌರ್ಮೆಂಟ್ ಇತ್ತು, ಚಂದ್ರಬಾಬು ನಾಯ್ಡು ಸಾಹೇಬರು ನಾವು ಸಪೋರ್ಟ್ ಅನ್ನು ಹಿಂದೆ ತಕ್ಕೋತೀವಿ ಅಂದ್ರೆ ನಾನು ನನ್ನ ರಾಜ್ಯಕ್ಕೆ ರೈತರಿಗೆ ನಾನು ಅನ್ಯಾಯ ಹಾಕ್ಬಿಡೋದಿಲ್ಲ, ಅಧಿಕಾರ ಬಿಡ್ತೀನಿ ಅಂತೇಳಿ ಆಲಮಟ್ಟಿ ಡ್ಯಾಮನ್ನು 590 ಮಾಡಿದವರು ಸನ್ಮಾನ್ಯ ದೇವೇಗೌಡರು ಬಂಧುಗಳೇ. ಅದೇ ರೀತಿ ತಮಗೆ ಗೊತ್ತಿರಲಿ, ದೇವೇಗೌಡರಿಗೆ ಕಾಂಗ್ರೆಸ್ಸಿನ ನಾಯಕರು ಈ ದಿನ ಒಂದು ಅಣಿಪಟ್ಟಿಯನ್ನು ಕಟ್ಟಿದ್ರು. ಏನು ಕಟ್ಟಿದ್ರು ಅಂದ್ರೆ ಲಿಂಗಾಯತರ ವಿರೋಧಿ ದೇವೇಗೌಡರು ಅಂತೇಳಿ. ಇವತ್ತು ನಿನ್ನೆ ನೋಡ್ರಿ ನೀವು ಅದನ್ನು ಬಿಟ್ಟಾರೆ, ಈಗ ಒಕ್ಕಲಿಗರ ವಿರೋಧಿ ದೇವೇಗೌಡರು ಅಂತೇಳಿ ಅಂತಾರೆ. ಯಾಕಂದ್ರ ನಾನೊಂದು ಇಲ್ಲಿ ಹೇಳಕ್ ಬಯಸ್ತೀನಿ, ಯಾರಿಗವರು ಬೆಳೆಸಾರ, ಯಾರು ಉಪಕಾರ ಮಾಡ್ಯಾರ ಅವ್ರದ್ದು ಕೈಗುಣ ಸುಮಾರ ಅವ್ರು ಒಟ್ಟು ವಿರುದ್ಧ ಆಗ್ಯಾರ. ಆದ್ರೆ ಇವತ್ತಿನ ದಿವಸ ನಾವು ನೆನಪಿಟ್ಕೋಬೇಕು ಬಂಧುಗಳೇ, ಮೂಗ ಮಾಡಿದವ್ರು ಯಾರು, ಮೂಗ್ ಪಟ್ಟಿರ್ಸೋರು ಭಾಳ ಮಂದಿ ಮೂಗಾದ್ಮೇಲೆ. ಆದ್ರೆ ಮೂಗ್ ಮಾಡಿದಂತ ಮಹಾತ್ಮ ಯಾರು ಅಂದ್ರೆ ಅದು ದೇವೇಗೌಡರು ಅಂತೇಳಿ ನಾವು ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ. ಅದೇ ರೀತಿ ನಮ್ಮ ಕುಮಾರಣ್ಣ 2018ರಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ದೇವೇಗೌಡರು ಬೇಡ, ಕುಮಾರಣ್ಣ ಮುಖ್ಯಮಂತ್ರಿ ಮಾಡಬೇಡ್ರಿ, ಹಿರಿಯರಾದಂತ ದಲಿತರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ರು ಬಂಧುಗಳೇ. ಆಗ ಇವತ್ತು ನೀವು ಇನ್ನೂ ಮಾಯಾವತಿ ಹಾಗೂ ಸೋನಿಯಾ ಗಾಂಧಿ ಜೀವಂತದಾರ ಕೇಳ್ಕೋಬಹುದು. ಅವತ್ತು ದೇವೇಗೌಡರು ಖರ್ಗೆ ಅವ್ರನ್ನ ಮಾಡೋಣಂತ ಸಂದೇಶವನ್ನು ಕೊಟ್ಟಿದ್ರು. ಅವಾಗ ಖರ್ಗೆ ಅವರು ಮುಖ್ಯಮಂತ್ರಿ ಆದ್ರೆ ಸರ್ಕಾರ ನಡೀತದೆ ಅಂತ ಹೇಳಿ ಇವತ್ತಿನ ಏನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಪರಮೇಶ್ವರ್ ಎಲ್ಲರೂ ಸೇರಿ ಇಲ್ಲಿ ಬಂದು ಇಲ್ಲ ಕುಮಾರಣ್ಣನೇ ಮಾಡಬೇಕು, ಕುಮಾರಣ್ಣ ನಾವು ಎಲ್ಲ ರೀತಿಯಿಂದ ಸಹಾಯ ಸರ್ಕಾರ ಕೊಡ್ತೀವಿ ಅನ್ನೋಂಥದ್ದು ಹೇಳಿ ಅವ್ರನ್ನ ಜೋರ್ಲಿ ಮುಖ್ಯಮಂತ್ರಿ ಮಾಡಿದ್ರು. ಆ ಮುಖ್ಯಮಂತ್ರಿ ಮಾಡಿಂದ ಸೆಕ್ಯುಲರಿಸಂ ಬಗ್ಗೆ ಬಹಳ ದೊಡ್ಡದಾಗಿ ಮಾತಾಡ್ತಾರೆ ಕಾಂಗ್ರೆಸ್ಸಿನ ನಾಯಕರು. ಅವತ್ತ 17 ಜನನ ಕಾಂಗ್ರೆಸ್ಸಿನ ನಾಯಕರನ್ನ ಕಳಿಸಿ ನಮ್ಮ ಅಣ್ಣನ ಕೆಳಗಿಳಿಸಿ ಮತ್ತೆ ಬಿಜೆಪಿಗೆ ಸಪೋರ್ಟ್ ಮಾಡಿದಂಥವ್ರು ಯಾರಂದ್ರೆ ಇವತ್ತಿನ ಕಾಂಗ್ರೆಸ್ಸಿನ ನಾಯಕರು ಬಂಧುಗಳೇ. ಇವತ್ತಿನ ದಿವಸ ತಾವೆಲ್ಲರೂ ತಿಳ್ಕೋಬೇಕಾಗತ್ತ. ಯಾಕಂದ್ರೆ ತಮಗೆ ಗೊತ್ತಿಲ್ಲ, ಕುಮಾರಣ್ಣ ಮುಖ್ಯಮಂತ್ರಿ ಆದ್ಮ್ಯಾಗ ಏನು ಒಂದು ವಾಗ್ದಾನವನ್ನು ಮಾಡಿದ್ರು, ಏನು ಎಲ್ಲ ನ್ಯಾಷನಲೈಸ್ ಬ್ಯಾಂಕು ಹಾಗೂ ಸರ್ಕಾರಿ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡ್ತೀನಿ ಅನ್ನಂತ. ಯಾರೇ ಸಾಲ ಮನ್ನಾ ಮಾಡಿದ್ರೆ ಯಾರು ರೈತರು ಕುಮಾರಣ್ಣ ನೀವು ಹೆಮ್ಮೆ ಪಡಬೇಕು ಬಂಧುಗಳೇ. ಅದಾದ್ಮೇಲೆ ಅವ್ರು ಮಾಡಿದಂತ ಗ್ರಾಮ ವಾಸ ಇರ್ಬೋದು, ಜನತಾ ದರ್ಶನ ಇರ್ಬೋದು, ಇಂಥ ಏನು ಜನಪ್ರಿಯ ಮುಖ್ಯಮಂತ್ರಿ ಇನ್ನೂ ಒಂದು ದಿವಸ ಮುಂದೆ ಹೋದ್ರೆ ನಮ್ಮ ಕಾಂಗ್ರೆಸ್ ಮುಗಿತದ, ಕುಮಾರಣ್ಣನೇ ಕಂಟಿನ್ಯೂ ಆಗ್ತಾನಂತ ವಿಚಾರ ಇಟ್ಕೊಂಡು ಅವತ್ತು ಕುಮಾರಣ್ಣನೇ ಇಳಿಸಿದ್ರು ಬಂಧುಗಳೇ. ಇನ್ನೊಂದು ಮಾತನ್ನು ಹೇಳಿ ಬಯಸ್ತೀನಿ, ತಮಗೆ ಗೊತ್ತಿಲ್ಲ, ಏನು ಪ್ರಥಮ ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ಆ ಮುಖ್ಯಮಂತ್ರಿ ಆದಾಗ